ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ನವೆಂಬರ್ 14, 15, 16ರಂದು ಬೆಂಗಳೂರಿನ ವಿಜಯನಗರದಲ್ಲಿ ಅಥಣಿಯ ಮುರುಘೇಂದ್ರ ಶಿವಯೋಗಿಗಳ ಜಯಂತ್ಯೋತ್ಸವ ಬಸವೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಅದರ ಪೂರ್ವಭಾವಿ ಸಭೆ ಇಂದು ಬೆಂಗಳೂರು ನಗರದ ಖಾಸಗಿ ಹೋಟೆಲ್ ನಡೆಯಿತು. ಸುಕ್ಷೇತ್ರ ಅಥಣಿಯ ಗಚ್ಚಿನಮಠ ಹಾಗೂ ವಿಜಯನಗರ ರಾಷ್ಟ್ರೀಯ ಬಸವತತ್ವ ಪರಿಷತ್ ಸಂಯುಕ್ತ ಆಶ್ರಯದಲ್ಲಿ ಬರುವ ನವೆಂಬರ್ 14, 15, 16ರಂದು 3 ದಿನಗಳ ಕಾಲ ವಿಜಯನಗರದ ಹಂಪಿನಗರ ಕ್ರೀಡಾಂಗಣದಲ್ಲಿ ಬಸವೋತ್ಸವ ಮತ್ತು ಅಥಣಿಯ ಮುರುಘೇಂದ್ರ ಶಿವಯೋಗಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಸವೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಬಸವೋತ್ಸವ ಕಾರ್ಯಕ್ರಮದ ಕರಪತ್ರವನ್ನು ಗಚ್ಚಿನಮಠದ ಬಸವ ಸ್ವಾಮೀಜಿ, ಬೋಯಿ ಮಠದ ಸಿದ್ದರಾಮೇಶ್ವರ ಸ್ವಾಮೀಜಿ, ವಿರಕ್ತ ಮಠದ ಪ್ರಭುಲಿಂಗ ಸ್ವಾಮಿಗಳು, ಗುಲ್ಬರ್ಗದ ಸಿದ್ದಬಸವ ಕಬೀರ್ ಸಾಬ್ ಸ್ವಾಮೀಜಿ, ಕುರುಶಾಂತವೀರ ಸ್ವಾಮೀಜಿ ಬಿಡುಗಡೆಗೊಳಿಸಿದರು. ಗಚ್ಚಿನಮಠದ ಬಸವ ಸ್ವಾಮೀಜಿಗಳು ಮಾತನಾಡಿ, ಇಡೀ ವಿಶ್ವಕ್ಕೆ ಬಸವಣ್ಣನವರು ಬೇಕಾದವರು. ಅಂತಹ ಬಸವಣ್ಣನವರ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಬೆಳೆದವರು ಅಥಣಿಯ ಮುರುಘೇಂದ್ರ ಶಿವಯೋಗಿಗಳು. ಬಸವ ತತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಸರಣಗೊಳ್ಳಲು ಮುರುಘೇಂದ್ರ ಸ್ವಾಮಿಗಳು ಪ್ರೇರಣೆಯಾದರು. ಈ ನಾಡಿನ ದಿಗ್ಗಜರಿಗೆ ಆಶೀರ್ವಾದ ಮಾಡಿ ಅವರ ಬೆಳವಣಿಗೆಗೆ ಕಾರಣಕರ್ತರಾದ ಮುರುಘೇಂದ್ರ ಶಿವಯೋಗಿಗಳ ಜಯಂತ್ಯೋತ್ಸವವನ್ನು ಬಸವೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಜೊತೆಗೆ ರುದ್ರಾಕ್ಷಿ, ಭಸ್ಮ, ವಿಭೂತಿ, ಬಸವಣ್ಣನವರ ಭಾವಚಿತ್ರವನ್ನು ವಿತರಿಸಲಾಗುವುದು. ಹಂತವಾಗಿ ಕಾರ್ಯಕ್ರಮದ ವಿಸ್ತರಣೆ ಮಾಡಲಾಗುವುದು. ವಿವಿಧ ಬಡಾವಣೆಗಳಿಗೆ ತೆರಳಿ ಪ್ರಚಾರ ನಡೆಸಲಾಗುವುದು. ಬಸವೋತ್ಸವ ಸಮಿತಿ ಅಧ್ಯಕ್ಷರಾಗಿ ಮಾಜಿ ಉಪಮಹಾಪೌರ ಪುಟ್ಟರಾಜು ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಭಾರೀ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಲಾಗುವುದು ಎಂದು ಈ ಸಭೆಗೆ ತಿಳಿಸಿದರು. ಶಾಸಕರಾದ ಪ್ರಿಯಾ ಕೃಷ್ಣ ಸಂಪೂರ್ಣ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಅದೇ ರೀತಿ ಅರುಣ್ ಸೋಮಣ್ಣ ಅವರು ಸಹ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ ಎಂದರು. ಶಿರಸಿ ಮಠದ ಮಲ್ಲಿಕಾರ್ಜುನ ಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಬಸವಣ್ಣನವರು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ, ಎಲ್ಲರನ್ನೂ ಒಳಗೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ನಾಯಕರಾಗಿದ್ದಾರೆ. ಇಂಥ ಮಹಾತ್ಮನ ಸಂದೇಶ ವಚನಗಳನ್ನು ಪ್ರಸರಣ ಮಾಡಲು ಬಸವೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಅವಶ್ಯವಾಗಿದೆ ಎಂದರು. ಸ್ವಾಗತ ಸಮಿತಿ ಅಧ್ಯಕ್ಷ ಮಾಜಿ ಉಪಮಹಾಪೌರ ಪುಟ್ಟರಾಜು ಮಾತನಾಡಿ, ರಾಷ್ಟ್ರೀಯ ಬಸವತತ್ವ ಪರಿಷತ್ತಿನ ವತಿಯಿಂದ ಅರುಣ್ ಕುಮಾರ್ ಅವರು ಬಸವಣ್ಣನವರ ಕುರಿತು ಸರಳ ಸಂಗಮ ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಬಸವಣ್ಣ ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ ಎಂದು ಪುಟ್ಟರಾಜರು ತಿಳಿಸಿದರು. ನಾನು ಅಧ್ಯಕ್ಷತೆ ವಹಿಸುವುದು ಬೇಡ, ಪ್ರಿಯಾ ಕೃಷ್ಣರವರೇ ಈ ಒಂದು ಸ್ವಾಗತ ಸಮಿತಿ ಅಧ್ಯಕ್ಷರಾಗಲಿ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಪುಟ್ಟರಾಜರವರು ಏನು ತಿಳಿಸಿದ್ದಾರೆ ಎಂದು ಕೇಳೋಣ ಬನ್ನಿ. ಈ ರಾಷ್ಟ್ರೀಯ ಬಸವ ತತ್ವ ಪರಿಷತ್ತಿನ ಅಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ, ಬಸವಣ್ಣನವರ ತತ್ವ ಸಿದ್ಧಾಂತ ವಚನ ಸಾರಾಂಶಗಳನ್ನು ಜನರಿಗೆ ತಿಳಿಸಲು ಪ್ರತಿ ತಿಂಗಳು ಶರಣ ಸಂಗಮ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ. ಅದರಂತೆ ದೊಡ್ಡ ಮಟ್ಟದಲ್ಲಿ ಎಲ್ಲರನ್ನು ಒಳಗೊಂಡು ಬಸವತತ್ವ ಪ್ರಚಾರ ಪಡಿಸುವ ಉದ್ದೇಶದಿಂದ ಅಥಣಿಯ ಗಚ್ಚಿನಮಠದ ಸಹಯೋಗದಲ್ಲಿ ನವೆಂಬರ್ 14, 15, 16ರಂದು 3 ದಿನಗಳ ಕಾಲ ಬಸವೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಿದರು. ನವೆಂಬರ್ 14, 15, 16 ಮಾಡ್ತಾ ಇದ್ದೀರಾ. ನಾನು ಆಕ್ಚುಲಿ ಆ ವಿಚಾರಕ್ಕೆ ಗೊತ್ತಿಲ್ಲ. ನನಗೆ ಇಲ್ಲಿ ಬಂದಾದ್ಮೇಲೆ ಬೋರ್ಡ್ ನೋಡಿದ್ರಲ್ಲೇ ಗೊತ್ತಾಗಿದ್ದು. ನಾನು ಆಕ್ಚುಲಿ ಏನು ತಿಳ್ಕೊಂಡೆ, ಅರುಣ್ನ ಕೇಳ್ತಾ ಇದ್ದೆ. ನಮ್ಮ ಅರುಣ ಪಾಪ ನಮ್ಮ ಇಲ್ಲಿ ವಿಜಯನಗರದಲ್ಲಿ ಸತತವಾಗಿ ಒಂದು 8-10 ವರ್ಷದಿಂದ ಬಸವೋತ್ಸವ ಮಾಡ್ಕೊಂಡು ನಮ್ಮ ಬಸವ ಸಮಿತಿಯವ್ರನ್ನ ಎಲ್ಲರೂ ಮೈಗೂಡಿಸ್ಕೊಂಡು ಇಡೀ ಸ್ವಾಮೀಜಿಗಳು ಕರೆಸ್ಕೊಂಡು ಇಲ್ಲಿ ನಮ್ಮ ಬೀಗರ ಸರ್ವಸಪ್ನವರು, ನಮ್ಮ ಪಾಲ್ನೇತ್ರವರು, ನಮ್ಮ ಅಂಗಡಿ ಶಿವಕುಮಾರರು, ಇನ್ನೂ ನಮ್ಮ ಸಮಾಜದ ಮುಖಂಡರುಗಳೆಲ್ಲ ಕರೆಸ್ಕೊಂಡು ಒಂದುಗೂಡಿಸ್ಕೊಂಡು ಎಲ್ಲ ಇಡೀ ಒಂದುಗೂಡಿಸ್ಕೊಂಡು ಅವರು ಒಂದು ಒಳ್ಳೆ ಫಂಕ್ಷನ್ ಮಾಡ್ತಾರೆ ಪ್ರತಿ ತಿಂಗಳೂ. ಯಾವ ಸ್ವಾಮೀಜಿಗಳು ಹೇಳ್ದಂಗೆ ಯಾವ ಮಠ ಮನೆಗಳು ಈಗೆಲ್ಲ ಸ್ವಾಮಿಗಳೆಲ್ಲ ಮಾಡ್ತಾ ಇಲ್ಲ. ಈಗ ಸ್ವಾಮಿಗಳೇನೀಗ ಆಗ್ತದೆ ಜಾಸ್ತಿ ಪಾಠ ಪೂಜೆಗೆ ಬರ್ದಂಗೆ ಆಗ್ಬಿಟ್ಟವ್ರು. ಈಗ ನಮ್ಮ ಹಳೆ ಮೈಸೂರಲ್ಲಿ ಮುಂಚೆ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸ ಆದ್ರೂ ಸ್ವಾಮೀಜಿ ಕರ್ಕೊಂಡೇ ಫಂಕ್ಷನ್ ಮಾಡ್ತಿದ್ರು. ಈಗೆಲ್ಲ ಸ್ವಾಮೀಜಿಗಳು ಪಾಪ ಅವ್ರನ್ನ ಏನಾಗಿದೆ, ಅವ್ರವ್ರದ್ದೇ ಕಾರ್ಯಕರ್ತ ಅವ್ರದ್ದೇ ಕೆಲಸಗಳೆಲ್ಲ ಜಾಸ್ತಿ ಆಗೋದು. ಈ ಸ್ವಾಮೀಜಿಗಳು ನಮ್ಮ ಹಳೆ ಮೈಸೂರಲ್ಲಿ ನಾರ್ತ್ ಆ ಸಂಪ್ರದಾಯ ಎಲ್ಲ ಇದೆ. ನಮ್ಮ ಅಕ್ಕಪಕ್ಕ ಬೆಂಗಳೂರು ಹತ್ರದಲ್ಲಿ ಈಗ ನಮ್ಮ ಸ್ವಾಮೀಜಿಗಳ ಮಳವಳ್ಳಿಯರು ಅವ್ರ ಕಡೆ ಎಲ್ಲ ಇದೆ. ಬೆಂಗಳೂರಲ್ಲಿ ಒಂದು 10-15-20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಯಾರಿದ್ರು ಸ್ವಾಮೀಜಿಗಳು. ಇವತ್ತು ಯಾರೂ ಆ ಥರ ಬರ್ತಾ ಇಲ್ಲ. ನಾವು ಮಠ ಮನೆಯಲ್ಲೇ ನಾವೆಲ್ಲ ಓದಿದಾಗ ಇಡೀ ಸ್ವಾಮೀಜಿ ಬರಲಿಲ್ಲ ಅಂದರೆ ಯಾವ ಫಂಕ್ಷನ್ ಮಾಡ್ತಾ ಇರಲಿಲ್ಲ. ಒಂದು ಸಣ್ಣದಿಂದ ಯಾವ ಮನೆ ಫಂಕ್ಷನ್ ಯಾವ ಇರ್ತಾವೋ ಎಲ್ಲದೂ ವಿಚಾರಕ್ಕೂ ಸ್ವಾಮೀಜಿಗಳು ಬರ್ತಾರೆ. ಈಗ ನಮ್ಮ ಅಥಣಿ ಸ್ವಾಮಿಗಳು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಗೆ ಅಧ್ಯಕ್ಷತೆ ವಹಿಸಿದ್ದಾರೆ. ನಮ್ಮ ವಿಜಯನಗರದಲ್ಲಿ ಕೃಷ್ಣಪ್ಪರ ಆಗ್ಬೋದು, ನಮ್ಮ ಪ್ರಿಯಾ ಕೃಷ್ಣರ ಆಗ್ಬೋದು, ಅವರೇನು ಬೇರೆ ಸಮಾಜದವರು ಅನ್ನೋದಕ್ಕಿಲ್ಲ. ನಮ್ಮ ಸಮಾಜದವ್ರನ್ನೇ ಜಾಸ್ತಿ ಮೈಗೂಡಿಸ್ಕೊಂಡು ಸಣ್ಣ ವಯಸ್ಸಿಂದಲೂ ನಮ್ಮ ಸಮಾಜವನ್ನು ಮೈಗೂಡಿಸ್ಕೊಂಡಿದ್ದಾರೆ. ನಮ್ಮ ಪ್ರಿಯಾ ಕೃಷ್ಣವ್ರ ಅಧ್ಯಕ್ಷತೆ ಮಾಡೋಣ. ಇಲ್ಲಿ ನಾವು ಅಧ್ಯಕ್ಷತೆ ಆಗೋದು ಬೇಡ. ಪ್ರಿಯಾ ಕೃಷ್ಣವ್ರನ್ನ ಅಧ್ಯಕ್ಷತೆ ಮಾಡಿ ವಿಜಯನಗರ, ಗೋವಿಂದರಾಜ ನಗರ, ರಾಜಾಜಿನಗರ, ಇಲ್ಲ ರಾಜರಾಜೇಶ್ವರ, ಯಶವಂತಪುರ, ರಾಜಾಜಿನಗರ
ಈ ಭಾಗದಾಗೆಲ್ಲ ನಮ್ಮ ಸಮಾಜದವರು ಮಸ್ತಾಗಿದ್ದಾರೆ.